ಸಿನಿಮಾ ಅದೇ ಹೇಳಿವ ಡೆವಿಲ್ ಆಗಿರ್ಬೇಕು, ಇನ್ನೋಸೆಂಟ್ ಆಗಿದ್ರೆ ಸೊಸೈಟಿಲಿ ಅಮುಕ್ ಬಿಡ್ತಾರೆ. ಸೊ ಡೆವಿಲ್ ಆಗಿದ್ರೆ ಚಂದ ಅದೊಂಥರ. ಆಕ್ಟಿಂಗ್ ಎಲ್ಲ ಹೇಳಂಗೆ ಇಲ್ಲ ಬಾಸ್, ಇದೊಂದೇ ಮೂವಿ ಎಲ್ಲ ಆಕ್ಟಿಂಗ್ ಬಗ್ಗೆ ಮಾತಾಡಕ್ಕೆ. ಎಷ್ಟು ಮೂವಿಗಳು ಬಂದಾವೆ ಡಬಲ್ ಆಕ್ಟಿಂಗ್. ಅಫ್ಕೋರ್ಸ್ ಚೆನ್ನಾಗಿತ್ತು, ಬಟ್ ಅದ್ರಲ್ಲಿ ಡೆವಿಲ್ ಆಗಿರೋದು ಬೆಟರ್. ಡೆವಿಲ್ ಬೇಡ, ಯಾಕಂದ್ರೆ ಇವಾಗ ಏನ್ ಫ್ಯಾನ್ ಬೇಸ್ ಇದೆಯೋ ಅವ್ರಿಗೆ ಅದೇ ಫ್ಯಾನ್ ಬೇಸ್ ಆಚೆ ಬಂದ್ರೂ ಇದೆ. ಸೊ ರಾಜಕೀಯ ಎಂಟ್ರಿ ಆಗಿ ಸುಮ್ಮನೆ ಅದೆಲ್ಲ ಬೇಡ. ಬಟ್ ಅವ್ರು ಏನಿದೆಯೋ ಕೊನೆವರೆಗೂ ಅದೇ ಫ್ಯಾನ್ ಬೇಸ್ ಮೇಂಟೈನ್ ಆಗಿದೆ. ಸೊ ಇನ್ನೂ ಅವರು CM ಎಂಟ್ರಿ ಆಗಿಲ್ಲ ಅಂದ್ರೂ ಅದೇ ಫ್ಯಾನ್ಸ್ ಇರ್ತಾರೆ, ಎಂಟ್ರಿ ಆಗಿಲ್ಲ ಅಂದ್ರೂ ರಾಜಕೀಯಕ್ಕೆ ಅದೇ ಫ್ಯಾನ್ಸ್ ಇರ್ತಾರೆ. ಸೆಲೆಬ್ರಿಟೀಸ್ ಯಾವುದು ಅವ್ರನ್ನ ಬಿಟ್ಕೊಡೋದು. ಡಿ ಬಾಸ್ಗೆ ಕಾಂಪಿಟೇಟರ್ ಇಲ್ಲ. ಕಾಂಪಿಟೇಷನ್ ಅಂದ್ರೆ ಡಿ ಬಾಸ್ಗೆ ಕಾಂಪಿಟೇಷನ್. ಇನ್ಯಾವ ನನ್ನ ಮಕ್ಕಳು ಬರೋಕ್ಕಾಗಲ್ಲ. ನಮ್ಮ ಹತ್ರ ಬೇಡ ಅಲ್ಲ, ನಾವು ಸಾಚ ಅಂತ ಯಾರು ಹೇಳಿದ್ದು? ಪಕ್ಕ ಡಿ ಬಾಸ್ ಅಭಿಮಾನಿ, ಪಕ್ಕ ಲೋಕಲ್ಲು. ಕನ್ನಡಕ್ಕೋಸ್ಕರ ಬದುಕಿರೋ ನಟ. ಬೇರೆ ಭಾಷೆಗೆಲ್ಲ ಹೋಗೋ ಅಂತ ಕೀಳ್ಮಟ್ಟಕ್ಕೆ ನಾವು ಇನ್ನೂ ಇಳಿದಿಲ್ಲ. ಕನ್ನಡ ಒಂದೇ ಸಾಕು. ಕನ್ನಡನೇ ನಮ್ಮ ಜೀವ, ಕನ್ನಡನೇ ನಮ್ಮ ತಾಯಿ. ಡಿ ಬಾಸ್ ಅಂದ್ರೆ ಕನ್ನಡ ಅಂದ್ರೆ ಡಿ ಬಾಸ್. ಬೇರೆ ಇರೋ ತರ ಅಲ್ಲ ನಾವು, ಪಕ್ಕ ಲೋಕಲ್ಲು. ಎಲ್ಲಾರ್ಗು ಹೇಳ್ತಾ ಇನ್ ಕೇಳ್ರಿ, ನಮ್ಮ ಬಾಸ್ ತರ ಪೌರಾಣಿಕ ಪಾತ್ರ ಮಾಡ್ರೆ ಅವಾಗ ಒಪ್ಕೊಂತೀನಿ. ಅವಾಗ ನೀವು ನೋಡ್ರಪ್ಪ, ಪಕ್ಕ ಇವ್ರು ಹೀರೋ ಅಂತ. ಪೌರಾಣಿಕ ಪಾತ್ರ ಮಾಡೋಕ್ಕೂ ಯೋಗ ಮತ್ತು ಯೋಗ್ಯತೆ ಇರಬೇಕು. ಅದಿರೋದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮಾತ್ರ. ಈಗಿನ ಪರಿಸ್ಥಿತಿಲಿ ಡಿ ಬಾಸ್ ಅವ್ರು ಬಿಟ್ರೆ ಇನ್ಯಾವನು ಯಾರು ಮಾಡ್ತಾರೆ? ಆಯ್ತು, ಪೌರಾಣಿಕ ಪಾತ್ರ ಓಪನ್ ಚಾಲೆಂಜು. ರಾಜ್ಕುಮಾರ್ ಅವ್ರು ಬಿಟ್ರೆ ನೆಕ್ಸ್ಟ್ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಡೆವಿಲ್ ಎಲ್ಲ ಬೇರೆ ಲೆವೆಲ್ ಬ್ರೋ. ಫಸ್ಟ್ ಹಾಫ್ ಅಲ್ಲ, ಸೆಕೆಂಡ್ ಹಾಫ್ ಬೇರೆ ಲೆವೆಲ್ಲು. ಸೆಕೆಂಡ್ ಹಾಫ್ ನೋಡ್ರಿ, ಫುಲ್ಲು ಟ್ವಿಸ್ಟ್ ಮಾಡಿ ಟ್ವಿಸ್ಟು. ಡೆವಿಲ್ ಸ್ಟೋರಿ ಬೇರೆ ಲೆವೆಲ್ಲು ಬ್ರೋ. ಏನು ಹೇಳಿ, ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫು ಯಾರು ವಿಷ್ಣುವರ್ಧನ್ ಅವ್ರು ಬಂದೋದಂಗೆ ಆಗುತ್ತೆ. ಆ ಥರ ಒಂದು ಕ್ಯಾರೆಕ್ಟ್ರ್ ತೊಗೊಂಬರ್ಬೇಕಂದ್ರೆ ಅದು ಯೋಗ ಮತ್ತು ಯೋಗ್ಯತೆ ಇರಬೇಕು. ಅದಿರೋದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರಿಗೆ ಮಾತ್ರ. ಸಾರಥಿ ಅದೆಲ್ಲ ಆಯ್ತಲ್ಲ, ಅದೇ ಥರ ಈಗಿನ ಸಿಚುವೇಶನ್ ಬಂದಿರೋದೇ ಡೆವಿಲ್ಲು. ಈ ಪಕ್ಕ 100 days ಆಗುತ್ತೆ, ಓಡುತ್ತೆ. ಮುಂದೆ ಬರೋ ಫಿಲಮ್ ನನಗೆ ಗೊತ್ತಿಲ್ಲ. ನಮ್ಮ ಹತ್ರ ಬೇಡ, ನಾವು ಸಾಚ ಅಂತ ಯಾರು ಹೇಳಿ. ಜೈ ಡಿ ಬಾಸ್.